ಕೇಂದ್ರ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ ಜನವರಿ 1, 2024ರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಿದ ಸರ್ಕಾರ ಈಗ ಇನ್ನೊಂದು ಶುಭ ಸುದ್ದಿ ನೀಡಿದೆ. ಹೌದು, ತುಟ್ಟಿ ಭತ್ಯೆಯ ಜೊತೆಗೆ ಮಕ್ಕಳ ಶಿಕ್ಷಣ ಭತ್ಯೆ, ಹಾಸ್ಟೆಲ್ ಸಬ್ಸಿಡಿ, ವಿಕಲಚೇತನ ಮಹಿಳೆಯರಿಗೆ ವಿಶೇಷ ಮಕ್ಕಳ ಆರೈಕೆ ಭತ್ಯೆ ಹೀಗೆ ಹಲವಾರು ಭತ್ಯೆಯನ್ನು ಸ್ವಯಂಚಾಲಿತವಾಗಿ 25% ಹೆಚ್ಚಿಸಲಾಗಿದೆ. ಈ ಬಗ್ಗೆ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯವು ಸ್ಪಷ್ಟೀಕರಣ ನೀಡಿದ್ದು, ಜನವರಿ 1, 2024ರಿಂದ ಕೆಲವು ಭತ್ಯೆಗಳನ್ನು 25% ಹೆಚ್ಚಿಸಲಾಗಿದೆ ಎಂದು ತಿಳಿಸಿದೆ. ನಿಯಮಗಳ ಪ್ರಕಾರ ಮಕ್ಕಳ ಶಿಕ್ಷಣ ಭತ್ಯೆ ಮತ್ತು ಹಾಸ್ಟೆಲ್ ಸಬ್ಸಿಡಿ ಮಿತಿಗಳನ್ನು ಪ್ರತಿ ಬಾರಿ ಪರಿಷ್ಕೃತ ವೇತನ ರಚನೆಯ ಮೇಲಿನ ತುಟ್ಟಿ ಭತ್ಯೆಯ 50% ಹೆಚ್ಚಾದಾಗಲೆಲ್ಲ ಇತರ ಭತ್ಯೆಯ ಸ್ವಯಂಚಾಲಿತವಾಗಿ 25% ಏರಿಸಲಾಗುತ್ತದೆ. ಇವುಗಳ ಜೊತೆಗೆ ಅಂಗವಿಕಲ ಮಹಿಳೆಯರಿಗೆ ಶಿಶುಪಾಲನಾ ವಿಶೇಷ ಭತ್ಯೆಯ ದರಗಳನ್ನು ಈ ಇಲಾಖೆಯ ಕಚೇರಿಯ ಜ್ಞಾಪಕ ಪತ್ರದಲ್ಲಿ ಉಲ್ಲೇಖಿಸಲಾದ ಇತರ ಷರತ್ತುಗಳಿಗೆ ಒಳಪಟ್ಟು ತಿಂಗಳಿಗೆ 3,750 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಈ ಎಲ್ಲ ಪರಿಷ್ಕರಣೆಗಳು ಜನವರಿ 1, 2024ರಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.